ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳ ಗೌರಿ ಮಾಡುವ ನಮಸ್ಕಾರಗಳು. ಎಲ್ಲರೂ ಆರಾಮಿದ್ದೀರಾ? ಎಲ್ಲರೂ ಆರಾಮಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ ರಾಯರ ಆಶೀರ್ವಾದದಿಂದ. ಇವಾಗ ನಾನು ಮಜ್ಜಿಗೆ ಸಾರು ಪಲಾವ್ ಮಾಡಲಿಕ್ಕಿದ್ದೀನಿ. ಫಸ್ಟ್ ಮಜ್ಜಿಗೆ ಸಾರಿಗೆ ಈ ಥರ ಕಡ್ಗೋಲಿಂದ ಕಡ್ಕೊಂಡಿನಿ ಮಸ್ತ್ ತೊಗೊಂಡ್ರೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆ ರೀ, ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿ ರೀ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ರೀ, ಒಗ್ಗರಣೆ ಕೊಡ್ತೀನಿ ರೀ. ಇವಾಗ ಪಲಾವು ಮುಗ್ದಿದೆ ನೋಡ್ರಿ. ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ರೀ ಮೇಲೆ. ಪಲಾವ್ ಮಾಡೋದು ಎಲ್ಲರಿಗೂ ಗೊತ್ತಾಯ್ತಲ್ರಿ, ಮಾಡ್ಲಿಕ್ಕೆ ಆಗಲಿಲ್ಲ ರೇಡಿಯೋ ಮಾಡ್ಲಿಕ್ಕೆ. ಕರೆಂಟ್ ಬೇರೆ ಜಾಸ್ತಿ ಹೋಗ್ತಿದೆ ರೀ ನಮ್ಮ ಮನೆ ಒಳಗೆ. ಏನಾದರೂ ತೊಂದರೆ ಆದ್ರೆ ಸಾರಿ ರೀ. ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಲ್ರಿ, ಮಜ್ಜಿಗೆಗೆ ಒಗ್ಗರಣೆ ಕೊಡ್ತೀನಿ ರೀ. ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ ರೀ. ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ ರೀ. ಇಷ್ಟು ಕರಿಬೇವು ಹಾಕ್ಕೊತಿದ್ದೀನಿ ರೀ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ರೀ. ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ರೀ. ಇವಾಗ ಮಾಡಿದ್ದೀನಿ ರೀ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ರೀ. ಇದು ಒಗ್ಗರಣೆ ಆರಿದ ಮೇಲೆ ಸ್ವಲ್ಪ ಮಜ್ಜಿಗೆ ಹಾಕೋಬೇಕು. ಇವಾಗ ಇದು ಬಾಣಲಿ ಹಾರಿದೆ ನೋಡ್ರಿ, ಮಜ್ಜಿಗೆ ಹಾಕೋತಿದ್ದೀನಿ ನೋಡ್ರಿ. ಇರುವಾಗ ಬಿಸಿ ಇದ್ರೆ ಚೊರಕ್ಕಂತತ್ರಿ, ಹಾರಿದೆ ಅಲ್ಲ. ಕಲರ್ ನೋಡ್ತಾನೆ ಇದ್ರೆ ಮಜ್ಜಿಗೆ ಸಾರು ಕುಡಿಬೇಕು ಅನಿಸ್ತದ ನೋಡ್ರಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ರೀ. ಪಲಾವು ಮಜ್ಜಿಗೆ ಸಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತೈತ್ರಿ. ಮಜ್ಜಿಗೆ ಸಾರು ಪಲಾವು ಇವಾಗ ರೆಡಿ ಆಯ್ತು ನೋಡ್ರಿ. ಎಲ್ಲರೂ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗ್ರಿ. ಆದವ್ರಿಗೆ ಎಲ್ಲರಿಗಿನ ಮಾಡಿದವ್ರಿಗೆ ಧನ್ಯವಾದಗಳು ರೀ. ನಮಸ್ಕಾರ ರೀ.